ಆಯುರ್ವೇದದಲ್ಲಿ ತ್ರಿದೋಷಗಳು ಅಂತ ಬರ್ತದೆ. ಅದ್ಭುತ ಚಿಂತನೆ. ಇಡೀ ವಿಶ್ವದಲ್ಲಿ ಆಯುರ್ವೇದದಷ್ಟು ತುಂಬ ಚೆನ್ನಾಗಿ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದ ಇನ್ನೊಂದು ಶಾಸ್ತ್ರ ನಿಮಗೆ ಸಿಗಲ್ಲ. ಅದೆಲ್ಲ ಆಯುರ್ವೇದದ ಕೆಳಗೆ ಯಾವುದೇ ಇರಲಿ ಅಂತ ಅದ್ಭುತವಾದ ಶಾಸ್ತ್ರ ಆಯುರ್ವೇದ ಶಾಸ್ತ್ರ. ಅದು ಹೇಳುತ್ತೆ ತ್ರಿದೋಷಗಳು ಸಮವಾಗಿರ್ಬೇಕು. ದೋಷಗಳನ್ನು ಪರಿಹರಿಸಕ್ಕಾಗಲ್ಲ. ಇವತ್ತೊಬ್ರು ಬಂದಿದ್ರು, ಗುರುಗಳೇ ಉಪವಾಸ ಮಾಡಿದ್ರೆ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ಹೋಗ್ಬಿಡುತ್ತಾ ಅಂದ್ರು. ಅವಾಗ ನಾನು ಅಂದೆ, ಸಕ್ಕರೆ ಸಂಪೂರ್ಣವಾಗಿ ಹೋದ್ರೆ ನೀವೇ ಹೋಗ್ಬಿಡ್ತೀರಿ. ಗೊತ್ತಾಯ್ತಾ? ಸಕ್ಕರೆ ಸಂಪೂರ್ಣವಾಗಿ ಹೋದರೆ ಇನ್ನು ಹೈ ಶುಗರ್ ಡೇಂಜರಸ್ ಅಲ್ಲ. 400 ಆದ್ರೂ ನೀವು ಬದುಕ್ತೀರಿ. 40 ಕೇಳಿದ್ರೆ ಬಿದ್ದೋಗ್ತೀರಿ ಕೆಳಗೆ. 70, 60, 50 ಕೇಳಿದ್ರೆ ಬಿದ್ದೋಗ್ತೀರಿ ಕೆಳಗಡೆ. ಹೈಪೋಗ್ಲಿಸಿಮಿಯಾ ಅಂತ ಹೇಳ್ತಾರೆ. ಶುಗರ್ ಕಡಿಮೆ ಆದರೆ ಚಿಂತೆ ಮಾಡಬೇಕು, ಹೆಚ್ಚಾದ್ರೆ ತೀರಾ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ತೀರಾ ಚಿಂತೆ ಮಾಡಬೇಕಾದ್ದೇನಿಲ್ಲ. ಅಂದರೆ ದೋಷಗಳು ಇಲ್ಲದೆ ಈ ಜೀವನ ಇಲ್ಲವೇ ಇಲ್ಲ. ಸಕ್ಕರೆ ಕಾಯಿಲೆ ಇಲ್ಲದೆ, ಸಕ್ಕರೆ ಇಲ್ಲದೆ ಜೀವನ ಇಲ್ಲ. BP ಇಲ್ಲದೆ ಜೀವನ ಇಲ್ಲ. BP ಸಂಪೂರ್ಣ ಇಲ್ದಂಗೆ ಆಯ್ತಪ್ಪ, ಜೀವನನೇ ಹೋಯ್ತು. BP ಲೋನು ಆಗಂಗಿಲ್ಲ, BP ಹೈನೂ ಆಗಂಗಿಲ್ಲ, ಶುಗರ್ ಲೋ ಆಗಂಗಿಲ್ಲ, ಶುಗರ್ ಹೈ ಆಗಂಗಿಲ್ಲ. ಶುಗರು ಬೇಕು, BPನೂ ಬೇಕು, ಹಾಗೆ ದೋಷಗಳು ಬೇಕು. ಯಾವುದದು ತ್ರಿದೋಷಗಳು? ವಾತ ಪಿತ್ತ ಕಫ. ವಾತ ಪಿತ್ತ ಕಫ ಹೆಂಗಿರ್ಬೇಕಪ್ಪ ಅಂದರೆ ಸಮವಾಗಿರಬೇಕು. ವಾತ ಎಷ್ಟು ಪ್ರಮಾಣದಲ್ಲಿರಬೇಕು ಅಷ್ಟಿರಬೇಕು. ವಾತ ಇಲ್ಲದೆ ಹೋದರೆ ರಕ್ತ ಸಂಚಾರ ಇಲ್ವೇ ಇಲ್ಲ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ನೇರವಾಗಿ ಕೂತಿದ್ದೀನಿ. ನಿಜವಾಗಿ ಗ್ರಾವಿಟೇಷನ್ ಪ್ರಕಾರ ರಕ್ತ ಎಲ್ಲ ಪೂರ ಕೆಳಗೆ ಹೋಗಿ ನಾವು ಸತ್ತೋಗ್ಬೇಕು. ಹಂಗಾಗಲ್ಲ. ನಾನು ನೇರವಾಗಿ ಕೂತಿರ್ಲಿ, 3 ತಾಸು ನಿಂತಿರಲಿ, ತಲೆಗೆ ರಕ್ತ ಹೋಗ್ತಾನೇ ಇರ್ತದೆ, ಮೆದುಳಿಗೆ ರಕ್ತ ಹೋಗ್ತಾನೆ ಇರ್ತದೆ. ಯಾವುದರಿಂದ? ಅದು ವಾತದಿಂದ ಪಂಪ್ ಮಾಡ್ತಿರ್ತದೆ. ಹೃದಯ ಪಂಪ್ ಮಾಡ್ತಿರ್ತದೆ, ಶ್ವಾಸಕೋಶ ಉಸಿರಾಡಿಸ್ತಿರ್ತದೆ. ಅದರ ಸಹಾಯದಿಂದ ರಕ್ತ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತದೆ. ಇದು ಸಮವಾತ. ವಾತ ವಿಷಮ ಆಯಿತು, ವಾತ ರೋಗ. ಕಾಲು ಹರಿಯೋದು, ಕೈ ಹರಿಯೋದು, ಸಮಾಧಾನ ಇಲ್ಲ, ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅದು ಇದು ಎಲ್ಲ ಶುರುವಾಗ್ತದೆ. ಸಮದೋಷ ಅಂದರೆ ವಾತ ಸಮವಾಗಿರ್ಬೇಕು. ಪಿತ್ತ ಸಮವಾಗಿರ್ಬೇಕು. ಪಿತ್ತ ಕಡಿಮೆ ಆಯಿತು, ಒಂದು ಕಾಯಿಲೆ ಬರ್ತದೆ. ಪಿತ್ತ ಅತಿ ಆಯಿತು, ಜಾಂಡೀಸ್. ಆಹಾರದ ಜೊತೆ ಪಿತ್ತ ಬೆರಲಿಲ್ಲ, ಜಾಂಡೀಸ್ ಶುರುವಾಗ್ತದೆ, ಕಣ್ಣೆಲ್ಲ ಹಳದಿ ಆಗ್ತದೆ. ಪಿತ್ತ ಸಮವಾಗಿರಬೇಕು. ವಾತ ಪಿತ್ತ ಕಫ. ಶ್ಲೇಷ್ಮ ಅಂತ ಹೇಳ್ತಾರೆ, ಕಫ ಅಂತ ಹೇಳ್ತಾರೆ. ಕಫನೂ ಬೇಕು. ತಿಂದ ಆಹಾರ ಅನ್ನನಾಳದಿಂದ ಹಿಡ್ಕೊಂಡು ಕೊನೆ ದೊಡ್ಡ ಕರಳವರೆಗೆ ತಲುಪಿ ಅದೇನೇನಾಗಬೇಕು ಅದೆಲ್ಲ ಆಗಿ ಕೊನೆಗೇನ ಎಲ್ಲಿ ಹೋಗಬೇಕು ಅದೆಲ್ಲ ಹೋಗಬೇಕಾದ್ರೆ ಶ್ಲೇಷ್ಮ ಪದಾರ್ಥ ಇರಲೇಬೇಕು ಶರೀರದಲ್ಲಿ. ಆದರೆ ಶ್ವಾಸಕೋಶ ತುಂಬ ಕಫ ತುಂಬ್ಕೋಬಾರ್ದು. ಎಷ್ಟಿರಬೇಕು ಅಷ್ಟು ಕಫ ಇರಬೇಕು. ಧ್ವನಿ ಪೆಟ್ಟಿಗೆ ಚೆನ್ನಾಗಿರ್ಬೇಕಾದ್ರೆ ಕಫ ಇರಬೇಕು. ಶ್ವಾಸಕೋಶ ಚೆನ್ನಾಗಿರ್ಬೇಕಾದ್ರೆ ಕಫ ಇರಬೇಕು. ವಾತ ಪಿತ್ತ ಕಫಗಳು ಸಮವಾಗಿರಬೇಕು. ಸಮದೋಷ. ದೋಷಗಳೇ ಇವು. ವಾತ ಪಿತ್ತ ಕಫಗಳು ದೋಷಗಳೇ, ಆದರೆ ಸಮವಾಗಿದ್ರೆ ಅವು ದೋಷ ಅಲ್ಲ. ಸಮದೋಷ. ಸಮಾಗ್ನಿಶ್ಚ. ಅಗ್ನಿಗಳು ಸಮವಾಗಿರಬೇಕು ಅಂತ ಹೇಳ್ತಾರೆ. ಅಗ್ನಿ ಶರೀರದಲ್ಲಿ ಬಿಸಿ ಮುಟ್ಟು ನೋಡಿದ್ರೆ ನೀವು ಬಿಸಿಯಾಗಿರ್ಬೇಕು. ಅಕಸ್ಮಾತ್ ಪೂರ್ಣ ತಣ್ಣಗಾದ್ರೆ ಅಂತ ಇಟ್ಕೊಳ್ಳಿ, ಮುಗ್ದೋಯ್ತು ಕತೆ. ತಣ್ಣಗಾದ್ನಪ್ಪ, ಭಾಳ ಮೆರಿತಿದ್ದ, ಉರಿತಿದ್ದ, ತಣ್ಣಗಾದ ಅಂದರೆ ಜೀವ ಇದ್ದರೆ ಬಿಸಿ ಇರಬೇಕಾಗ್ತದೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಬಿಸಿ ಇರಬೇಕು ಅಷ್ಟಷ್ಟು ಬಿಸಿ ಇರಬೇಕು. ಅರ್ಥ ಆಯ್ತಾ? ಅದಕ್ಕೆ ಹಿಂದಿಯಲ್ಲೊಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾದ ಮಾತದು, ನೆನ್ಪಿಟ್ಕೊಳ್ಳಿ, ಭಾಳ ಚಂದ ಐತೆ. ಪೈರ್ ಗರಂ, ಪೈರ್ ಗರಂ, ಪೇಟ್ ನರಂ, ಶಿರ್ ठंडा, वैद्य को मारो डंडा.